ಸೊ ಹಾಯ್ ಗೈಸ್, ದಿಸ್ ಈಸ್ ಅರ್ಜುನ್. ದಿಸ್ ಈಸ್ ಮೈ ಡೇ 10 ವ್ಲಾಗ್. ಇವತ್ತು ನಾನು ನಿಮಗೆ ನಮ್ಮ ನಾಯಿ ಪಾಪ ಎಷ್ಟು ಕಷ್ಟಪಡ್ತೈತೆ ಮತ್ತು ಅದಕ್ಕೆ ಎಷ್ಟು ನೋವಾಗೈತೆ, ಅದಕ್ಕೆ ಯಾಕೆ ನೋವಾಗೈತೆ ಅಂತ ಹೇಳ್ತೀನಿ ಬನ್ನಿ. ಸೊ ಗೈಸ್, ನಮ್ಮ ಡ್ಯೂಕ್ನ ನೀವು ನೋಡಿರ್ಬೋದು, ನೋಡಿ ಇಲ್ಲೇ ಕೂತೈತೆ. ಅದುವೇ ಪಾಪ ಅದಕ್ಕೆ ಉಗುರು ಬೆಳೆದ್ಬಿಟ್ಟು ಉಗುರು ಏಟಾಗ್ಬಿಟ್ಟಿತ್ತು. ಸೊ ಹಾಗಾಗಿ ನಮ್ಮ ಅಪ್ಪ ಮತ್ತು ನನ್ನ ತಮ್ಮ ಇಬ್ಬರೂ ಅದನ್ನು ಹಾಸ್ಪಿಟಲ್ ಕರ್ಕೋಗಿದ್ರು. ಆವಾಗ ಅದಕ್ಕೆ ಉಗುರು ಕಟ್ ಮಾಡಿ 3 ಇಂಜೆಕ್ಷನ್ ಹಾಕೋರೆ. ಅದಕ್ಕೆ ಪಾಪ ಅದಕ್ಕೆ ಜಾಸ್ತಿ ಓಡಾಡೋಕ್ಕಾಯ್ತಿಲ್ಲ, ನೀವು ನೋಡ್ಬೋದು. ನೋಡಿ ಪಾಪ ಡ್ಯೂಕ್ ಬೈಲಿ ಕೂಡ ಬನ್ನಿ, ಅದರ ಹತ್ರ ನಾವು ಬೈಲಿ. ನೋಡಿ ಈಗ ಹೆಂಗೆ ಬರ್ತೈತೆ, ನೋಡಿದ್ರಲ್ಲ ಗಾಯ್ಸ್. ನೋಡಿ ಪಾಪ ಎಷ್ಟು ನೋವಲ್ಲೈತೆ ಅದು ನೋಡ್ರೇ ಗೊತ್ತಾಯ್ತದೆ. 3 ಇಂಜೆಕ್ಷನ್ ಗಾಯ್ಸ್ ಕೊಟ್ಟಿರೋದು. ಪಾಪ ನಾಯಿಗಳೇ ಅಷ್ಟೇ ಪಾಪ, ಅವಕ್ಕೂ ನಮ್ಮ ಥರನೇ ಜೀವ ಇರ್ತದೆ ಮತ್ತು ಅವಕ್ಕೂ ನಮ್ಮ ಥರ ಕೈ ಕಾಲು ಇರ್ತದೆ. ಅದ್ರ ಕಷ್ಟನ ನಾವು ಅರ್ಥ ಮಾಡ್ಕೋಬೇಕು. ಆಗಾಗ ಯಾವುದೇ ನಾಯಿಗಳು ನೀವು ಸಾಕಿರಲಿ, ಅದಕ್ಕೆ ಆಗಾಗ ಹಾಸ್ಪಿಟಲ್ಗೆ ತೋರಿಸಿ, ಅದಕ್ಕೆ ಹುಷಾರಿಲ್ಲದೆ ಇದ್ದಾಗ ಟ್ರೀಟ್ಮೆಂಟ್ ಕೊಡಿಸಿ, ಮತ್ತು ಅವಕ್ಕೆ ಫಸ್ಟು ಇಂಜೆಕ್ಷನ್ ಹಾಕ್ಸಿ. ಏನಾದರೂ ಬಂದ್ಬಿಡ್ತದೆ, ಹೇಳೋಕ್ಕಾಗಲ್ಲ. ಆದರೂ ಇವತ್ತು ನನಗೆ ತುಂಬ ಅಳುಬರಂಗೈತೈತೆ. ಯಾಕಂದರೆ ನನ್ನ ನಾಯಿ ನೋಡಿ ಅಪ್ಪ, ನೋಡಿ ಅದ್ರ ಕಷ್ಟ ನೋಡೋಕ್ಕಾಯ್ತಲ್ಲ. ಮಗನೇ ಡ್ಯೂಕ್ ಬೈಲಿ ಕೂಡ ನೋಡಿದ್ರಲ್ಲ ಗಾಯ್ಸ್, ಪಾಪ ಹೆಂಗೆ ಆಟ ಆಡ್ತಿತ್ತು ಅದು ದಿನ. ಇವತ್ತು ನೋಡ್ರೆ ಅದಕ್ಕೆ ಉಗುರು ಕಟ್ ಮಾಡಿಬಿಟ್ಟವ್ರೆ ಕಾಲ್ದು. ಮತ್ತು ಅದಕ್ಕೆ ಅವಾಗ ಕಟಿಂಗ್ ಮಾಡಿಸ್ಬೇಕು. ಪಮೋರಿಯನ್ ನಾಯಿಗಳಿಗೆ ಅದ್ರ ಬ್ರೀಡೇ ಆ ಥರ. ಪಮೋರಿಯನ್ ಆಗಿರಲಿ, ಯಾವುದೇ ಆಗಿರಲಿ, ಯಾವುದೇ ನಾಯಿನಾದರೂ ನೀವು ಸಾಕಿದರೆ ಚೆನ್ನಾಗಿ ನೋಡ್ಕೊಳ್ಳಿ. ಆದಷ್ಟು ಅದಕ್ಕೆ ಒಳ್ಳೆ ಊಟ ಕೊಡಿ, ಪೆಡಿಗ್ರಿ ಕೊಡಿ. ಆವಾಗ ಈ ಕಾಲದಲ್ಲಿ ಹೆಂಗಂದರೆ ಮನುಷ್ರಿಗೆ ನಿಯತ್ತೈತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನಾಯಿಗಿರೋ ನಿಯತ್ತು ಮನುಷ್ರಿಗಿಲ್ಲ. ಅದಕ್ಕೆ ನಾಯಿನೇ ನಿಯತ್ತಿನ ಪ್ರಾಣಿ ಅಂತ ಅನ್ನೋದು. ನಂಗೆ ಏನು ಹೇಳಬೇಕು ಇವತ್ತು ಗೊತ್ತಾಗ್ತಿಲ್ಲ, ಆದರೂ ಹೇಳ್ತೀನಿ. ಯಾರ್ಯಾರು ನಾಯಿ ಸಾಕಿದ್ದೀರಾ ಆದಷ್ಟು ನಾಯಿನ ಜೋಪಾನವಾಗಿ ನೋಡ್ಕೊಳ್ಳಿ. ಮತ್ತು ಮನುಷ್ರಿಗಾದರೆ ಯಾವಾಗ ಸಾಯ್ತೀವಿ ಅಂತ ಹೇಳೋಕ್ಕಾಗಲ್ಲ, ಆದರೆ ನಾಯಿಗಳಿಗೆ ಇಷ್ಟೇ ವರ್ಷ ಅಂತ ಇರ್ತದೆ. ಎಲ್ಲ ನಾಯಿಗಳಿಗೂ ಆಲ್ಮೋಸ್ಟ್ ಇಲ್ಲ ಅಂದರೂ 6 to 7 ಇಯರ್ಸ್ ಇರ್ತದೆ, ಅದು ಬದುಕಿರುತ್ತೆ ಅಂತ. ಅದಾದಮೇಲೆ ಹೇಳೋಕ್ಕಾಗಲ್ಲ ಏನಾಯ್ತದೆ ಅಂತ. ಹಾಗಾಗಿ ಯಾರ್ಯಾರು ನಾಯಿ ಸಾಕಿದ್ದೀರಾ ಜೋಪಾನವಾಗಿ ನೋಡ್ಕೊಳ್ಳಿ, ಮತ್ತು ಅದಕ್ಕೆ ಹೆಲ್ದಿ ಫುಡ್ಸ್ ಕೊಡಿ, ಮತ್ತು ಈಚೆ ಎಲ್ಲೂ ತಿರುಗಾಡಿಸ್ಬೇಡಿ. ಯಾಕಂದರೆ ಅಷ್ಟೊಂದು ಕಾಯಿಲೆಗಳು ಬಂದ್ಬಿಡ್ತೈತೆ ಈಗ ನಾಯಿಗಳಿಗೆ. ನೀವು ಯಾರಾದರೂ ನಾಯಿಗಳು ಸಾಕಿದರೆ ಚೆನ್ನಾಗಿ ನೋಡ್ಕೊಳ್ಳಿ. ಅದನ್ನ ಮಾತ್ರ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ ಅದು ನಿಮ್ಮ ಹತ್ರ ಬಂದಾಗ. ಯಾಕಂದರೆ ಅದಕ್ಕಿರೋ ನಿಯತ್ತು ಮನುಷ್ರಿಗೆ ಯಾವತ್ತೂ ಬರೋಲ್ಲ. ಎಲ್ಲ ನಮ್ಗೆ ಎಕ್ಸ್ಪೀರಿಯೆನ್ಸ್ ಆಗೈತೆ ಗಾಯ್ಸ್. ಹಾಗಾಗಿ ನಿಮ್ಗೆ ಹೇಳ್ತಿದ್ದೀನಿ, ಬುದ್ಧಿ ಕಲ್ತ್ಕೊಳ್ಳೋಂಗಿದ್ರೆ ಕಲ್ತ್ಕೊಳ್ಳಿ. ಮನುಷ್ರಿಗೆ ನೀವು ಅಷ್ಟು ಟೈಮ್ ಕೊಡ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ನಾಯಿಗೆ ಮಾತ್ರ ಟೈಮ್ ಕೊಡಿ. ಪಾಪ ಅವು ಮೂಕ ಪ್ರಾಣಿಗಳು, ಅವಕ್ಕೇನು ಹೇಳೋಕ್ಕೂ ಆಗಲ್ಲ, ನಾವೇ ಅರ್ಥ ಮಾಡ್ಕೋಬೇಕು ಅವು ಕಣ್ಗಳು ನೋಡಿ. ಸೊ ಗಾಯ್ಸ್, ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ ನಾನು. ಹಾಗಾಗಿ ಜೈ ಆಂಜನೇಯ ಆ್ಯಂಡ್ ಐ ಮಿಸ್ ಯು ಗಾಯ್.